ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕುಜನ ವೃಷಭ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ. ಇದೇ ಜೂನ್ 20ನೇ ತಾರೀಕಿನಂದು ರಾತ್ರಿ ಕಾಲದಲ್ಲಿ ಅಲ್ಲಿ ಮಂಗಳ ಗ್ರಹ ಅಥವಾ ಕುಜನ ಒಂದು ರಾಶಿ ಪರಿವರ್ತನೆ ಆಗಲಿದೆ. ಆ ಕುಜನು ತನ್ನ ರಾಶಿ ಪರಿವರ್ತನೆಯಲ್ಲಿ ಈ ಬಾರಿ ಅಲ್ಲಿ ವೃಷಭ ರಾಶಿಗೆ ಪ್ರವೇಶ ಮಾಡುವಂತಹ ಘಟನೆ. ಅಂದರೆ ಮಂಗಳ ಗ್ರಹವು ಈ ತಿಂಗಳಲ್ಲಿ ಕೆಲವೊಮ್ಮೆ ಒಂದು ಬಾರಿ, ಕೆಲವೊಮ್ಮೆ 1.5 ತಿಂಗಳಿಗೆ 40 ದಿನಗಳಿಗೆ ಈ ರೀತಿ ಈ ಕ್ಷಿಪ್ರವಾಗಿ ತನ್ನ ರಾಶಿ ಪಥವನ್ನು ಬದಲು ಮಾಡ್ತಾ ಇರುತ್ತೆ. ಅಂತಹ ಒಂದು ಮಂಗಳನ ನಮ್ಮ ಒಂದು ಭೂಮಿ ಪುತ್ರ ಎನ್ನಿಸಿಕೊಂಡು ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂತಂ ಮಂಗಲಂ ಪ್ರಣಮಾಮ್ಯಹಂ. ಅಂದರೆ ಭೂಮಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹವು, ಜೊತೆಗೆ ಭೂಮಿಯ ಹಲವು ಗುಣಲಕ್ಷಣಗಳನ್ನು ಹೊಂದಿಕೊಳ್ಳುವಂಥ ಗ್ರಹವು ಆಗಿರುತ್ತೆ ಮಂಗಳ ಗ್ರಹ. ಮಂಗಳನು ವಿಶೇಷವಾಗಿ ಮಂಗಲಕಾರಕನೂ ಹೌದು, ಅಮಂಗಲಕಾರಕನೂ ಹೌದು. ಯಾಕಂದರೆ ಆತನು ಒಲಿದರೆ ಎಲ್ಲವೂ ಮಂಗಳಮಯ ಆಗತ್ತೆ. ನಾವು ಶುಭ ಅಥವಾ ಮಂಗಳ ಅನ್ನೋದ ವಿಚಾರವಾಗಿ ಮಂಗಳನಿಗೆ ಕೊಟ್ಟಿದ್ದ ಆತನನ್ನು ಅಂಗಾರಕ, ಕುಜ ಮುಂತಾದ ಹೆಸರುಗಳಿಂದಲೂ ಕರೀತಾರೆ. ಹಾಗಾಗಿ ಆತನು ಬಹಳಷ್ಟು ಪ್ರಸಿದ್ಧವಾದ ಒಂದು ಪ್ರಭಾವವನ್ನು ಹೊಂದಿದ್ದಾನೆ ನವಗ್ರಹಗಳಲ್ಲಿ. ವಿಶೇಷವಾಗಿ ವೈಯಕ್ತಿಕ ಜೀವನದ ಮೇಲೆ, ವೈವಾಹಿಕ ಜೀವನದ ಮೇಲೆ, ದಾಂಪತ್ಯದ ಮೇಲೆ, ಅಥವಾ ದಾಂಪತ್ಯ ಜೀವನವು ಚೆನ್ನಾಗಿ ಸುಲಲಿತವಾಗಿ ನಡೀಬೇಕಾದ್ರೆ, ಅಥವಾ ದಾಂಪತ್ಯದಲ್ಲಿ ಏನಾದರೂ ಬಿರುಕುಗಳು ಬರುವಂತಹ ವಿಚಾರಕ್ಕೂ ಅಲ್ಲಿ ಮಂಗಳ ದೋಷ ಇದ್ದಾಗ ಕಾರಣ ಆಗುತ್ತೆ. ವಿವಾಹ ವಿಳಂಬ ಆಗಲಿಕ್ಕೆ, ವಿವಾಹದಲ್ಲಿ ವಿಘ್ನ ಬರಲಿಕ್ಕೆ, ಅದು ವಿವಾಹಕ್ಕೆ ಅಡೆತಡೆ ಬರಲಿಕ್ಕೆ, ಇವೆಲ್ಲವೂ ಆ ಮಂಗಳನು ಅಲ್ಲಿ ನಮ್ಮ ಒಂದು ಜನ್ಮ ಕುಂಡಲಿಯಲ್ಲಿ ಇರತಕ್ಕಂತಹ ಒಂದು ಸ್ಥಾನದಿಂದ ಭಾಳಷ್ಟು ಪ್ರಭಾವವು ನಮ್ಮ ಒಂದು ದಾಂಪತ್ಯ ಜನ್ಮಲಾಗುತ್ತೆ. ಇದೇ ಅಲ್ಲದೆ ಮಂಗಳನು ವಿಶೇಷವಾಗಿ ಅಲ್ಲಿ ಈ ಯುವ ಜನತೆ, ಧೈರ್ಯ, ಸಾಹಸ, ಯುವವರ್ಗ, ಕ್ರೀಡೆ, ಚಟುವಟಿಕೆ, ಸೈನ್ಯ, ಕ್ರಾಂತಿ ಇತ್ಯಾದಿಗಳಿಗೆ ಸಹ ಆತನು ಕಾರಕನಾಗಿದ್ದಾನೆ. ಯಾಕಂದರೆ ಎಲ್ಲಿ ಈ ಒಂದು ಸಾಹಸ, ಧೈರ್ಯ ಅಥವಾ ಯುದ್ಧ, ಕ್ಷಾತ್ರವಾದ ವಿಚಾರ ಅಥವಾ ಕ್ಷತ್ರಿಯ ಸಂಬಂಧಿತವಾದ ವಿಚಾರಗಳು ಬರ್ತವೋ ಅವೆಲ್ಲವೂ ಆ ಮಂಗಳನ ಕಾರತ್ವವನ್ನು ಹೊಂದಿದೆ. ಹಾಗಾಗಿ ಆತನು ಒಂದು ಬಲಶಾಲಿಯಾದ ಯೋಧ ಅಥವಾ ಒಂದು ಕ್ರೋಧಾನ್ವಿತವಾದಂಥದ್ದು ಯೋಧ ಅಂತ ಹೇಳ್ತಾರೆ. ಹಾಗಾಗಿ ಆ ಮಂಗಳನ ಪ್ರಭಾವ ನಮ್ಮೆಲ್ಲರ ಮೇಲೂ ಅನೂಚಾನವಾಗಿ ಸಹಸ್ರಾರು ವರ್ಷಗಳಿಂದಲೂ ಜ್ಯೋತಿಷ್ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಲ್ಪಟ್ಟಿದೆ. ಹಲವಾರು ದಾಖಲೆಗಳ ಸಹಿತ ಮಂಗಳದಿಂದ ಆಗುವಂತಹ ಶುಭ ಮಂಗಳ ಹಾಗೂ ಅಮಂಗಳ ಎರಡೂ ಪ್ರಭಾವಗಳನ್ನು ಜ್ಯೋತಿಷ್ಯ ತಜ್ಞರು ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಈ ಬಾರಿ ಆತನ ರಾಶಿ ಪರಿವರ್ತನೆಯಲ್ಲಿ ವೃಷಭಕ್ಕೆ ಆಗುವ ಕಾರಣ ವಿಶೇಷ ಉತ್ತಮ ಪರಿಣಾಮಗಳನ್ನು ಸಾರ್ವಜನಿಕವಾಗಿ ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ಅಲ್ಲಿ ವೃಷಭ ರಾಶಿಯು ಶುಕ್ರನ ಒಂದು ಸ್ಥಾನ ಆಗಿರುತ್ತೆ. ಶುಕ್ರನ ಸ್ವಕ್ಷೇತ್ರವಾದ ಕ್ಷೇತ್ರಕ್ಕೆ ಅಲ್ಲಿ ಮಂಗಳನ ಪ್ರವೇಶವು ಉತ್ತಮವಾದ ಸಾರ್ವತ್ರಿಕ ಫಲವನ್ನು ಕೊಡುತ್ತೆ. ಯಾಕಂದರೆ ಮಂಗಳನಿಗೆ ಶುಕ್ರನಲ್ಲಿ ಯಾವುದೇ ದ್ವೇಷಗಳಿಲ್ಲ. ಶುಕ್ರನಲ್ಲಿ ಆತನಿಗೆ ಮೈತ್ರಿಯೂ ಇರುವ ಕಾರಣ ಅಲ್ಲಿ ವಿಶೇಷವಾದ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಅಲ್ಲಿ ಅನೇಕ ರೀತಿಯ ಕೈಗಾರಿಕೆ, ಕೃಷಿ ಚಟುವಟಿಕೆ ಇತ್ಯಾದಿಗಳು ತುಂಬ ಒಂದು ಗರಿಗೆ ತರುವಂಥದ್ದು. ಅದೇ ರೀತಿ ಭೂಮಿ, ಯಂತ್ರ, ವಾಹನ ಅಥವಾ ಇನ್ನಿತರವಾದ ರಿಯಲ್ ಎಸ್ಟೇಟ್ ಮುಂತಾದ ಕ್ಷೇತ್ರಗಳು ಈಗ ಸ್ವಲ್ಪ ಚೇತರಿಕೆ ಆಗುತ್ತೆ. ಬೇರೆ ಬೇರೆ ಕಾರಣಗಳಿಂದ ಹಿನ್ನಡೆಯಾಗಿದ್ದ ಕೈಗಾರಿಕಾ, ಕೃಷಿ ಕ್ಷೇತ್ರ ಅಥವಾ ಇನ್ನಿತರವಾದ ಪಶುಪಾಲನೆ ಮುಂತಾದ ಕ್ಷೇತ್ರಗಳು ಈಗ ಉತ್ತಮ ಒಂದು ನಡವಳಿಕೆಗೆ ಬರುವಂಥದ್ದು. ಲಾಭ ಆದಾಯಗಳು ಹೆಚ್ಚಳಾಗುವಂಥದ್ದು. ರಾಜಕೀಯವಾದ ಹಲವಾರು ಒಪ್ಪಂದಗಳು ಅಥವಾ ಶಾಂತಿ ಒಪ್ಪಂದಗಳು ಆಗುವಂಥದ್ದು. ಯುದ್ಧದ ಒಂದು ಆವೇಗ ಕಡಿಮೆ ಆಗುವಂಥದ್ದು. ಜನರಿಗೆ ತಮ್ಮ ತಮ್ಮ ಒಂದು ಸಾಂಸಾರಿಕ ಜೀವನದಲ್ಲಿ ತೃಪ್ತಿ, ನೆಮ್ಮದಿ ಮೂಡುವಂಥದ್ದು. ದಂಪತಿಗಳ ದಾಂಪತ್ಯದಲ್ಲಿ ಸಹ ಈಗ ಹೊಂದಾಣಿಕೆ ಬರುವಂಥದ್ದು. ಹಾಗಾಗಿ ಈ ಒಂದು ಮಂಗಳನ ವೃಷಭ ವಾಸವು ಸುಮಾರು 42 ದಿನಗಳ ಅವಧಿ, ಅಂದರೆ ಜೂನ್ 20ರಂದು ಆ ರಾತ್ರಿ ಕಾಲದಲ್ಲಿ ಮಂಗಳನ ರಾಶಿ ಪರಿವರ್ತನೆ ಆದರೆ ಮುಂದೆ ಆಗಸ್ಟ್ 2ನೇ ತಾರೀಕುವರೆಗೂ ಅಲ್ಲಿ ಮಂಗಳನು ವೃಷಭದಲ್ಲಿ ಇರ್ತಾನೆ. ವೃಷಭ ಗೋಚಾರ, ಕುಜನ ವೃಷಭ ಗೋಚಾರವು 42 ದಿನಗಳ ಕಾಲ ಸಾರ್ವಜನಿಕವಾಗಿ, ಅಂದರೆ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ, ಎಲ್ಲ ರಾಶಿಗೂ ಅನ್ವಯ ಆಗುವ ಹಾಗೆ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಅನಿರೀಕ್ಷಿತವಾದ ಲಾಭ ಕೆಲವರಿಗೆ ಆಗುತ್ತೆ. ಕೆಲವರಿಗೆ ಶುಭ ಮಂಗಲ ಕಾರ್ಯ, ಮದುವೆ ಮುಂಜಿ ಇತ್ಯಾದಿಗಳು ಫಿಕ್ಸ್ ಆಗುತ್ತವೆ. ಕೆಲವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಇದೆ. ಇನ್ನು ಹಲವರ ಒಂದು ಕೌಟುಂಬಿಕವಾದ ಸಮಸ್ಯೆಗಳು ಈಗ ಬಗೆಹರಿದು ಕೌಟುಂಬದಲ್ಲಿ ಸಾಮರಸ್ಯ ಮೂಡುವಂಥದ್ದು. ತಂದೆ ತಾಯಿ ಅಥವಾ ಬಂಧು ಬಳಗ ಅಥವಾ ಸೋದರ ಸೋದರಲ್ಲಿ ಇದ್ದಂಥ ಭಿನ್ನಾಭಿಪ್ರಾಯ, ಆಸ್ತಿಯ ಕಲಹ ಇತ್ಯಾದಿಗಳು ನಿವಾರಣೆ ಆಗುವಂಥದ್ದು. ಕೌಟುಂಬಿಕವಾದ ಒಂದು ಐಕ್ಯಮತ್ಯ, ಅಂದರೆ ಒಗ್ಗೂಡುವಿಕೆ ಎಲ್ಲ ಮೂಡುವಂಥದ್ದು. ಇವೆಲ್ಲವೂ ಅನೇಕ ರೀತಿಯ ಶುಭ ಘಟನೆಗಳು ಈ ಒಂದು 42 ದಿನದಲ್ಲಿ ಕಂಡುಬರುತ್ತೆ. ಅದೇ ರೀತಿ ಇದೇ ಕಾಲದಲ್ಲಿ ಹವಾಮಾನವು ಸಹ ಭಾಳ ಆಹ್ಲಾದಕರವಾಗಿರುತ್ತೆ. ಯಾಕಂದರೆ ಕಾಲಕಾಲಕ್ಕೆ ಸುರಿಬೇಕಾದ ಮಳೆ, ಬೆಳೆ ಇತ್ಯಾದಿಗಳು ಸಹ ಉತ್ತಮವಾದ ಪ್ರಭಾವವನ್ನು ಬೀರುವಂಥದ್ದಿರುತ್ತೆ. ಹಾಗಾಗಿ ಮಂಗಳನ ಈ ವೃಷಭ ಗೋಚಾರ ಸಾರ್ವಜನಿಕವಾಗಿ ಸುಭಿಕ್ಷೆಯನ್ನು, ಶಾಂತಿಯನ್ನು, ಜೊತೆಗೆ ಅನೇಕ ರೀತಿಯ ಅಭಿವೃದ್ಧಿಯನ್ನು ತಂದುಕೊಡಬಲ್ಲದಾಗಿದೆ. ರಾಜಕೀಯವಾಗಿಯೂ ಧಾರ್ಮಿಕವಾಗಿಯೂ ಅನೇಕ ಉತ್ತಮ ಕೆಲಸ ಕಾರ್ಯಗಳು ಈ 42 ದಿನಗಳ ಅವಧಿಯಲ್ಲಿ ಆಗಲಿದೆ.
ಇವೆಲ್ಲವೂ ಸಾರ್ವಜನಿಕವಾದ ಫಲ ಮಂಗಳನಿಂದ ವ್ಯಕ್ತವಾಯಿತು. ಇನ್ನು ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಅಂತ ಗಮನಿಸಿದರೆ, ಮಂಗಳನು ಒಂದು ಗೋಚಾರದಲ್ಲಿ ಅಂದರೆ ಆತನು ಒಂದು ರಾಶಿಯಲ್ಲಿದ್ದಾಗ 3 ರಾಶಿಗಳಿಗೆ ಅಷ್ಟೇ ಆತನ ಉತ್ತಮ ಫಲ ಬರುತ್ತೆ. ಅದು ಮಂಗಳನಿಂದ ನಿಮ್ಮ ಜನ್ಮ ರಾಶಿಯಿಂದಿರತಕ್ಕಂಥ 3ನೇ ರಾಶಿಯಲ್ಲಿ ಮಂಗಳನಿದ್ದರೆ ಉತ್ತಮ ಫಲ ಬರುತ್ತೆ. ನಿಮ್ಮ ರಾಶಿಯಿಂದ ಮಂಗಳನು ಅಲ್ಲಿ 6ನೇ ರಾಶಿಯಲ್ಲಿದ್ದರೆ ಉತ್ತಮ ಫಲ ಬರುತ್ತೆ. ಅದೇ ರೀತಿ ಮಂಗಳನು 11ನೇ ಸ್ಥಾನದಲ್ಲಿದ್ದರೆ, ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿದ್ದರೆ ಅಲ್ಲಿ ಉತ್ತಮ ಫಲ ಅಥವಾ ಈ ಶುಭ ಫಲಗಳು ವ್ಯಕ್ತವಾಗ್ತವೆ. ಉಳಿದಂತಹ ಸ್ಥಾನಗಳಲ್ಲಿ ಮಿಶ್ರ ಫಲ, ಇನ್ನು ಕೆಲವು ಸ್ಥಾನಗಳಲ್ಲಿ ಸಂಕಷ್ಟ ಫಲಗಳು ಹೇಳಲ್ಪಡುತ್ತವೆ. ಈಗ ನಾವು ಮೊದಲನೇದಾಗಿ ಮೇಷರಾಶಿಯಿಂದ ಗಮನಿಸೋಣ. ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ ದ್ವಿತೀಯ ಸ್ಥಾನ ಅಥವಾ ಧನಸ್ಥಾನ ಅಂತ ಹೇಳ್ತಾರೆ. ಧನಸ್ಥಾನದಲ್ಲಿ ಮಂಗಳನು ಸಂಕಷ್ಟದಾಯಕವಾದ ಫಲವನ್ನು ಕೊಡ್ತಾನೆ. ಅಂದರೆ ಅಲ್ಲಿ ನಷ್ಟ ಕಷ್ಟಗಳ ಚಿಂತನೆ ಕಂಡುಬರುತ್ತೆ. ವಿಶೇಷವಾಗಿ ಹಣಕಾಸಿನ ಮೇಲೆ ಈ ಮಂಗಳನ ಅಡ್ಡ ಪರಿಣಾಮ. ಮಂಗಳನು ನಿಮ್ಮ ರಾಶಿಯಾಧಿಪತಿಯಾಗಿದ್ದಾನೆ. ಇಲ್ಲಿ ಈ ಕಾಲದಲ್ಲಿ ಅಂದರೆ ಈ ಜೂನ್ 20ರಿಂದ ಆಗಸ್ಟ್ 2ರ ಅವಧಿಯಲ್ಲಿ ನೀವು ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು. ಅದು ನಿಮ್ಮದೇ ಒಂದು ಅಹಂಕಾರದಿಂದ ಅಲ್ಲಿ ಯಾವುದೇ ರೀತಿಯ ಮಾಡಬಾರದ ಕೆಲಸ ಮಾಡಲಿಕ್ಕೆ ಹೋಗಿ ಅಲ್ಲಿ ನಷ್ಟ ಕಷ್ಟ ಭ್ರಷ್ಟಕ್ಕೆ ಗುರಿಯಾಗುವಂಥದ್ದು. ನಿಮ್ಮ ಮೇಲೆ ಆರೋಪ ಆಪಾದನೆ ಕೇಸು ದಂಡನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಕೋರ್ಟು ಕಚೇರಿಗಾಗಿ ಅಲೆಯುವಂಥ ಸಾಧ್ಯತೆ ಅಥವಾ ಸರ್ಕಾರದ ಯಾವುದೇ ಇಲಾಖೆಗಳಿಂದ ನಿಮ್ಮ ಮೇಲೆ ಇರುವಂಥ ಕಾನೂನು ಕ್ರಮಗಳು ಬಂದು ನಿಮಗೆ ತುಂಬ ಚಿಂತೆ ಆಗುವಂಥದ್ದು. ಅಲ್ಲದೆ ನಿಮ್ಮ ಒಂದು ಅಹಂಕಾರದ ವಶದಿಂದ ನೀವು ಹಲವಾರು ಈ ಸ್ವತ್ತುಗಳನ್ನು ಅಥವಾ ಅಮೂಲ್ಯವಾದ ವಿಚಾರಗಳನ್ನೆಲ್ಲ ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ ನಷ್ಟಗಳು ಸಹ ನಿಮಗೆ ಈಗ ಕಾಡಬಹುದಾಗಿದೆ. ಮನಸ್ಸಲ್ಲಿ ಚಿಂತೆ ಹೆಚ್ಚಳ ಆಗುತ್ತೆ. ಬರಬೇಕಾದ ಹಣಕಾಸಿಗೆ ಕುತ್ತು ಬರ್ಬೋದು ಅಥವಾ ಕೆಲವರು ನಿಮಗೆ ನಂಬಿಸಿ ಮೋಸ ಮಾಡುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಇಲ್ಲಿ ವಿವಾದ ಜೊತೆಗೆ ಕಲಹ, ದಂಡನೆ, ವಾಗ್ವಾದ ಜೊತೆಗೆ ನಷ್ಟ ಕಷ್ಟಗಳ ಸೂಚನೆ ನಿಮಗೆ ಮಂಗಳನಿಂದ, ನಿಮ್ಮ ರಾಶಿಯಾಧಿಪತಿ ಮಂಗಳನೇ ಆಗಿದ್ದಾನೆ. ಆದರೆ ಈ ಬಾರಿ ಆತನ ಧನಸ್ಥಾನದಲ್ಲಿ ನಿಮ್ಮಿಂದ ರಾಶಿಯಿಂದ ಇರೋ ಕಾರಣ ಅನೇಕ ರೀತಿಯ ನಿಮಗೆ ವಿವಾದ ಸಂಕಷ್ಟ ನಷ್ಟಗಳ ಸಾಧ್ಯತೆ ಇರೋ ಕಾರಣ ನೀವು ತನು ಮನ ಧನದ ಸಂಯಮವನ್ನು ಕಾಪಾಡಿಕೊಳ್ಬೇಕು. ವಿಶೇಷವಾಗಿ ಹಣ ಮತ್ತು ಬಾಂಧವ್ಯದ ಬಗ್ಗೆ, ಮಾತಿನ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಈ ಒಂದು 42 ದಿನಗಳು ಅದರಲ್ಲಿ ಬೇಕಾಗುತ್ತೆ. ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿತ ಪರಿಹಾರ, ಶ್ಲೋಕ, ಪ್ರಾರ್ಥನೆ, ದಾನಗಳನ್ನು ನೀವು ಸಹ ಮಾಡಬೇಕು. ಅದು ಈ ಮೇಷರಾದವರು. ಇನ್ನು ವೃಷಭ ರಾಶಿಗೆ ನಿಮ್ಮ ಜನ್ಮರಾಶಿಗೆ ಪ್ರವೇಶ ಆಗುವಂಥ ಮಂಗಳ. ಯಾರು ಮಂಗಳನು ತನ್ನ ರಾಶಿಯಲ್ಲಿದ್ದಾನೆ, ಸ್ವರಾಶಿ ನಿಮ್ಮ ಜನ್ಮರಾಶಿಗೆ ಬಂದಿರ್ತಾನೋ ಅದರಿಂದ ನೀವು ಸಂಕಷ್ಟ ಫಲವನ್ನು ನಿರೀಕ್ಷೆ. ಯಾಕಂದರೆ ಜನ್ಮಕ್ಕೆ ಬಂದಂಥ ಮಂಗಳ, ರಾಹು, ಶನಿ, ಗುರು ಮುಂತಾದ ಗ್ರಹಗಳು ನಮ್ಮಲ್ಲಿ ವಿರುದ್ಧ ಪ್ರಭಾವವನ್ನು ಬೀರುವಂಥದ್ದು ಜ್ಯೋತಿಷಾಸ್ತ್ರ ಉಲ್ಲೇಖಿಸಲ್ಪಟ್ಟಿದೆ. ಹಾಗಾಗಿ ನಿಮಗೆ ಈಗ ಗುರುಬಲದ ಕೊರತೆ ಸಹ ಒಂದು ಕಡೆ ಇದ್ದರೆ ಅಲ್ಲಿ ಜನ್ಮಕ್ಕೆ ಬಂದ ಮಂಗಳನಂದಾಗಿ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು. ಈಗಾಗಲೇ ಇದ್ದ ಅನಾರೋಗ್ಯ ಸಮಸ್ಯೆ ಮತ್ತೆ ಕಾಣಿಸ್ಬೋದು. ಅಥವಾ ಹೊಸದಾಗಿ ಕೆಲವರಿಗೆ ಆಹಾರದಿಂದ, ನೀರಿನಿಂದ, ಹವಾಮಾನದಿಂದ ಬರುವಂತಹ ಕೆಲವು ವೈಪರೀತ್ಯದ ರೋಗಗಳು, ಕೆಲವರಿಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ತೊಂದರೆ, ನ್ಯೂನತೆಗಳು, ಅಲರ್ಜಿ ಇತ್ಯಾದಿಗಳು ಬರುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಬಾಡಿಯಲ್ಲಿ ಹೀಟ್ ಅಥವಾ ಉಷ್ಣತೆ ಹೆಚ್ಚಳ, ಅಸಿಡಿಟಿ ಅಂತ ಸಮಸ್ಯೆಗಳು ಕಂಡುಬರುವಂಥದ್ದು. ಈ ರೀತಿ ಒಂದಲ್ಲ ಒಂದು ಅನಾರೋಗ್ಯ ಸಮಸ್ಯೆ ನಿಮಗೆ ಕಾಣ್ಬೋದು. ಹಾಗಾಗಿ ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ, ಜೀವನ ಶೈಲಿಯ ಬಗ್ಗೆ ಖಂಡಿತ ನೀವು ಸಂಯಮವನ್ನು ಈ ಅವಧಿಯಲ್ಲಿ 42 ದಿನಗಳ ಅವಧಿಯಲ್ಲಿ ಕಾಪಾಡಿಕೊಳ್ಬೇಕು. ಈ ಕಾಲದಲ್ಲಿ ನಿಮಗೆ ಕ್ರೋಧ ಅಥವಾ ಸಿಟ್ಟು ಹೆಚ್ಚಳ ಆಗುತ್ತೆ. ಮಂಗಳನು ಕ್ರೋಧವನ್ನು ಸಂಕೇತಿಸುವಂಥದ್ದು, ಸಿಟ್ಟನ್ನು ಸಂಕೇತಿಸುವಂಥ ಗ್ರಹ ಆಗಿದೆ. ಹಾಗಾಗಿ ಆ ಒಂದು ಅಂಗಾರಕನ ಪ್ರಭಾವದಿಂದ ನಿಮಗೆ ಸಿಟ್ಟು, ಕಲಹ, ವಾಗ್ವಾದ ಇಂತೆಲ್ಲ ಹೆಚ್ಚಳ ಆಗುತ್ತೆ. ಮನೆಯಲ್ಲಿಯೂ ಕಲಹದ ವಾತಾವರಣ, ಉದ್ಯೋಗ ಸ್ಥಳದಲ್ಲೂ ಸಹ ಕಲಹದ ವಾತಾವರಣ, ಅಶಾಂತಿಯ ವಾತಾವರಣ ಮೂಡುತ್ತೆ. ಹಾಗಾಗಿ ಮಾತು, ನಡವಳಿಕೆ ಬಗ್ಗೆ ಎಚ್ಚರಬೇಕು. ಅನಾವಶ್ಯಕವಾಗಿ ಕಲಹ, ವಾಗ್ವಾದವನ್ನು ಮಾಡುವಂಥದ್ದನ್ನು ತಪ್ಪಿಸ್ಕೋಬೇಕು. ಅದೇ ರೀತಿ ಕೆಲವೊಬ್ಬರಿಗೆ ಮನಸ್ಸಲ್ಲಿ ಭಯ, ಆತಂಕ, ದುಸ್ವಪ್ನಗಳು ಬರುವಂಥದ್ದು, ಭಯಾನಕ ಸ್ವಪ್ನಗಳೆಲ್ಲ ಬರುವಂಥದ್ದು, ಅಥವಾ ಯಾವುದೇ ಕಾರಣವಿಲ್ಲದೆ ಮನಸ್ಸಿಗೆ ಭಯ ಬಿಡುವಂಥದ್ದು, ಮತ್ತು ನಿಮಗೆ ಏನೋ ಆಗುತ್ತೆ, ನನಗೇನೋ ತೊಂದರೆ ಆಗುತ್ತೆ, ಏನೋ ಕೇಡಾಗುತ್ತೆ ಅನ್ನೋದು ಮನಸ್ಸಲ್ಲಿ ಭ್ರಾಂತಿ, ಭ್ರಮೆಗಳು ಮೂಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಅಂದರೆ ಸರ್ಕಾರಿ ಮೂಲ ಅಥವಾ ಸಾರ್ವಜನಿಕ ಮೂಲ, ರಾಜಕೀಯ ಮೂಲ ಕೆಲಸ ಕಾರ್ಯಗಳು ಆಗಬೇಕಾದ್ರೆ ಅದನ್ನು ನಿಮಗೆ ಪದೇ ಪದೇ ಅಲೆದಾಡುವಂಥ ಪರಿಸ್ಥಿತಿ ಅಥವಾ ತಕ್ಷಣಕ್ಕೆ ಯಾವುದೇ ನಿಮಗೆ ಲಭ್ಯವಾಗದೇ ಇರುವಂಥದ್ದೆಲ್ಲ ದಾಖಲೆಗಳು ಸಿಗುವಂಥದ್ದೆಲ್ಲ ಇರುತ್ತೆ. ಹಣ, ಅಂತಸ್ತು, ಭೂಮಿಯ ವಿಚಾರವಾಗಿ ಕೆಲವೊಮ್ಮೆ ನಿಮ್ಮಲ್ಲಿ ಮನಸ್ಸಲ್ಲಿ ತುಂಬ ಒಂದು ಆತಂಕ ಮೂಡುವಂಥದ್ದು ಅಥವಾ ಭವಿಷ್ಯದ ಚಿಂತನೆಯಿಂದ ನಿಮಗೆ ಮನಸ್ಸಲ್ಲಿ ಆತಂಕ ಮೂಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ನಿಮ್ಮ ಜನ್ಮಕ್ಕೆ ಬಂದ ಮಂಗಳಿಂದಾಗಿ ತನುಮನ ಧನದ ಮೇಲೆ ಮಂಗಳನ ಅಡ್ಡ ಪರಿಣಾಮ ಇದ್ದಿರುತ್ತೆ. ಹಾಗಾಗಿ ತನುಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಯಾವುದೇ ರೀತಿ ಅತಿರೇಕದ ವರ್ತನೆ, ಆರೋಗ್ಯದ ಗಣನೆ ಮಾಡದೇ ಇರುವಂಥದ್ದು ಅಥವಾ ಅನಾರೋಗ್ಯಕರ ಜೀವನ ಶೈಲಿ ಅಳವಡಿಸೋದು ಇವೆಲ್ಲವೂ ನಿಮಗೆ ತೊಂದರೆ ಕೊಡ್ಬೋದಾಗಿದೆ. ಆ ಬಗ್ಗೆ ಸೂಕ್ತ ಎಚ್ಚರಿಕೆ ಬೇಕು. ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ಪರಿಹಾರ ಮಾರ್ಗ, ಶ್ಲೋಕ, ಸ್ತೋತ್ರಗಳನ್ನು ನೀವು ಅನುಸರಣೆ ಮಾಡ್ಬೋದು ವೃಷಭದವರು. ಇನ್ನು ಮಿಥುನ ರಾಶಿಗೆ ವ್ಯಯಸ್ಥಾನ ನಷ್ಟಭಾವ. ವ್ಯಯಸ್ಥಾನದಲ್ಲಿ ಮಂಗಳನು ಸಂಕಷ್ಟ ಫಲವನ್ನೇ ಕೊಡ್ತಾನೆ. ಆಗಲೇ ಹೇಳಿದರೆ
ಮಂಗಳನು ಕೆಲವೊಂದು ಸ್ಥಾನಗಳಲ್ಲಿ ಮಾತ್ರ ಉತ್ತಮ ಫಲ, ಉಳಿದ ಸ್ಥಾನಗಳಲ್ಲಿ ಮಿಶ್ರ ಸಂಕಷ್ಟ ಅಂತ. ನಿಮಗೆ ಬಂದಿರುವಂಥದ್ದು ಮಂಗಳನ ವ್ಯಯಸ್ಥಾನ ಆಗಿರೋ ಕಾರಣ ಸಂಕಷ್ಟ ಫಲಗಳು ಹೇಳಲ್ಪಡುತ್ತದೆ. ಅಲ್ಲಿ ಕಷ್ಟ, ನಷ್ಟ, ಕಲಹ, ವೈರ, ಕ್ರೌರ್ಯಗಳು ಹೇಳಲ್ಪಟ್ಟಿವೆ. ಬೇರೆ ಬೇರೆ ಕಾರಣದಿಂದ ನಿಮಗೆ ಅನಿರೀಕ್ಷಿತ ಲಾಭ ಅಲ್ಲ, ಅನಿರೀಕ್ಷಿತ ನಷ್ಟ ಆಗುವಂಥದ್ದು. ಇನ್ನು ಭೂಮಿಯ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಯಾವುದೇ ಕೈಗಾರಿಕೆ, ಉದ್ಯಮ ಇತ್ಯಾದಿಗಳಿದ್ರೆ ಅದರಲ್ಲಿ ನಿಮಗೆ ಅನಿರೀಕ್ಷಿತ ನಷ್ಟ ಕಂಡು ಬರ್ಬೋದು. ಅದು ನಿಮ್ಮ ಕೆಲಸಗಾರರ ಮೂಲಕ, ನೌಕರರ ಮೂಲಕ ಇರ್ಬೋದು, ಅಥವಾ ನಿಮ್ಮ ಪ್ರಾಡಕ್ಟ್ಗಳು ಹಾಳಾಗಿ ಅಥವಾ ಪ್ರಾಡಕ್ಟ್ಗಳ ಒಂದು ಏನಾದರೂ ಗುಣಮಟ್ಟದ ಕುಸಿತದಿಂದ ಆಗುವಂಥ ನಷ್ಟ ಇರ್ಬೋದು. ಹೀಗೆ ಬೆನ್ನೆಲ್ಲ ಒಂದು ಕಾರಣ ನಿಮಗೆ ಕಷ್ಟ ನಷ್ಟಗಳ ಸಾಧ್ಯತೆ ಕಂಡುಬರುತ್ತೆ. ಇನ್ನು ಉದ್ಯೋಗದಲ್ಲಿರೋರಿಗೆ ಉದ್ಯೋಗದಲ್ಲಿ ಕಿರಿಕಿರಿ, ಮೇಲಾಧಿಕಾರಿಗಳಿಂದ ಒತ್ತಡ, ಮೇಲಾಧಿಕಾರಿಗಳ ಜೊತೆ ಭಿನ್ನಾಭಿಪ್ರಾಯ ಮಾಡುವಂಥದ್ದು. ಇನ್ನು ಕೆಲವರಿಗೆ ಉದ್ಯೋಗದಿಂದ ತಾತ್ಕಾಲಿಕ ನಿಲುಗಡೆ, ಸಸ್ಪೆನ್ಷನ್, ಅಥವಾ ಇನ್ನು ಕೆಲವರಿಗೆ ಉದ್ಯೋಗದಿಂದ ತೆಗೆದುಹಾಕುವಂಥದ್ದು ಮುಂತಾದ ಘಟನೆಗಳೆಲ್ಲ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ನಿಮಗೆ ಒಂದು ಅಡ್ವಾಂಟೇಜ್ ಅಂದರೆ ಈಗ ಒಂದು ಗುರುಬಲದ ರಕ್ಷಣೆ ಇದೆ, ಹಾಗಾಗಿ ತುಂಬ ಏನು ಕೆಟ್ಟ ಪರಿಣಾಮ ಆಗಲಿಕ್ಕಿಲ್ಲ. ಜೊತೆಗೆ ತುಂಬ ಒಂದು ನಿಮಗೆ ನಷ್ಟ ಕಷ್ಟಗಳು ಆಗದಂತೆ ಗುರುವಿನ ರಕ್ಷಣೆ ಒಂದು ಕವಚ ಇರುವ ಕಾರಣ ಆ ಒಂದು ಸಾಧ್ಯತೆಯನ್ನು ನೀವು ಹೆಚ್ಚು ತುಂಬ ಚಿಂತೆ ಮಾಡಬೇಕಾಗಿಲ್ಲ. ಕೆಲವೊಬ್ಬರಿಗೆ ಸಾಂಕೇತಿಕವಾಗಿ ಮಂಗಳನ ಅಡ್ಡ ಪರಿಣಾಮ ಆಗ್ಬೋದು. ಇನ್ನು ಯಾರಿಗೆ ಈ ರಾಹು ದಶೆ, ಶನಿ ದಶೆ ಮುಂತಾದ ದಶೆಗಳು ನಡೀತಾ ಇದ್ದಾವೆ ಮಿಥುನ ರಾಶಿಯವರಿಗೆ, ಅಂಥವರಿಗೆ ಈ ಮಂಗಳನ ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ. ಯಾಕಂದರೆ ಮಂಗಳನಿಗೂ ಶನಿಗೂ ವೈರುತ್ಯ ಇರುತ್ತೆ, ಮಂಗಳನಿಗೂ ರಾಹುವಿಗೂ ವೈರುತ್ಯ ಇರುತ್ತೆ. ಹಾಗಾಗಿ ಆ ವೈರುಧ್ಯವಾದ ಯಾವುದೇ ದಶಾ ಭುಕ್ತಿಗಳೆಲ್ಲ ಇದ್ದರೆ ಅಲ್ಲಿ ನಿಮಗೆ ಸ್ವಲ್ಪ ಮಂಗಳನ ಅಡ್ಡ ಪರಿಣಾಮವಾಗ ಹೆಚ್ಚಳ ಆಗ್ಬೋದಾಗಿದೆ. ಹಾಗಾಗಿ ಈ ಒಂದು ಕಾಲದಲ್ಲಿ ಮಿಥುನ ರಾಶಿಯವರು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ತನು, ಮನ, ಧನ ಮತ್ತು ಮಾತು, ನಡವಳಿಕೆ ಬಗ್ಗೆ, ಆರೋಗ್ಯದ ಬಗ್ಗೆ ಸಹ ಕಾಳಜಿಯನ್ನು ಗಮನಿಸಬೇಕು. ಹಣಕಾಸಿನ ವಿಚಾರವಾಗಿ ತುಂಬ ಒಂದು ಎಚ್ಚರಿಕೆ ವಹಿಸಬೇಕು ಈ ಒಂದು 42 ದಿನಗಳ ಅವಧಿಯಲ್ಲಿ. ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ಶ್ರುತಿ ಶ್ಲೋಕ ಪ್ರಾರ್ಥನೆ ಪರಿಹಾರಗಳನ್ನು ಮಾಡ್ಕೋಬೋದಾಗಿದೆ ಮಿಥುನದವರು. ಇನ್ನು ಕಟಕ ಅಥವಾ ಕಟಕ ರಾಶಿಗೆ ಅಪೂರ್ವವಾದ ಒಂದು ಅವಕಾಶ ಲಾಭಸ್ಥಾನದ ಮಂಗಳ. ಅಂದರೆ ಒಂದು ಗೋಚಾರದಲ್ಲಿ ಕೇವಲ ಒಂದೇ ಒಂದು ರಾಶಿಗೆ, 12 ರಾಶಿಗಳ ಪೈಕಿ ಕೇವಲ ಒಂದೇ ಒಂದು ರಾಶಿಗೆ ಆ ಮಂಗಳನ ಲಾಭಸ್ಥಾನದ ಲಾಭ ಸಿಗುವಂಥದ್ದು ಅದು ನಿಮಗೆ ಸಿಗ್ತಾ ಇದೆ. ಕಟಕದವರಿಗೆ ದೀರ್ಘಕಾಲದಿಂದ ಬೇರೆ ಬೇರೆ ಗ್ರಹಗಳ ಪರೀಕ್ಷೆಗಳು, ಬೇರೆ ಬೇರೆ ಗ್ರಹಗಳಿಂದ ವೈರುಧ್ಯ ಪರಿಣಾಮಗಳು ಆಗಿದ್ದರೂ ಈ ಬಾರಿ ಅತ್ಯಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಮಂಗಳನು ನಿಮಗೆ 42 ದಿನಗಳ ಕಾಲ ಅಂದರೆ ಜೂನ್ 20ರಿಂದ ಆಗಸ್ಟ್ 2ರವರೆಗಿನ ಅವಧಿಯಲ್ಲಿ ಭಾಳಷ್ಟು ಉತ್ತಮ ಫಲವನ್ನು ಕೊಡಲಿದ್ದಾನೆ. ಹಣಕಾಸು, ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ವ್ಯಾಪಾರ, ಉದ್ಯಮ ಎಲ್ಲ ಸುಧಾರಣೆ ಆಗುತ್ತೆ. ಹೊಸದರ ಆರಂಭಕ್ಕೆ ಅವಕಾಶ. ಯುವಕರು, ವಿದ್ಯಾರ್ಥಿಗಳು ಅಥವಾ ಉದ್ಯೋಗಾರ್ಥಿಗಳು ಇದ್ದರೆ ಅವರ ಒಂದು ಕೋರಿಕೆ ಬೇಡಿಕೆರಿ ಅವರಿಗೆ ಶಿಕ್ಷಣದಲ್ಲಿಯೋ ಉದ್ಯೋಗದಲ್ಲಿಯೋ ಸ್ಥಾನಮಾನ ಸಿಗುವಂಥದ್ದು. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂತಹ ಸೌಭಾಗ್ಯ ಅವಕಾಶಗಳು ಒದಗಿ ಬರುವಂಥದ್ದು. ಮಿತ್ರರಿಂದ, ಬಂಧುಗಳಿಂದ ಸಹಾಯ. ಉದ್ಯೋಗದಲ್ಲಿ ನಿಮಗೆ ವಿಶೇಷವಾದ ಬಡ್ತಿ, ಸ್ಥಾನಮಾನ ಎಲ್ಲ ಸಿಗಲಿದೆ. ರಾಜಕೀಯ ಮೂಲ, ಕೋರ್ಟ್ ಕಚೇರಿ ಮೂಲದಲ್ಲಿ ಆಗುವಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಈಗ ಚಿಟಿಕೆ ಹೊಡೆಯೋರಷ್ಟೇ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ಒಂದು ಅತ್ಯಪೂರ್ವವಾದ ಅವಕಾಶ ಇದು ಹಲವಾರು ವರ್ಷಗಳ ಬಳಿಕ ಬರುವಂಥದ್ದು, ಪದೇ ಪದೇ ಏನು ಬರೋದಿಲ್ಲ. ವರ್ಷದಲ್ಲಿ ಕೇವಲ 2-3 ವರ್ಷಕ್ಕೊಮ್ಮೆ, 4 ವರ್ಷಕ್ಕೊಮ್ಮೆ ಲಾಭಸ್ಥಾನದಲ್ಲಿ ಮಂಗಳನು ಆಶೀರ್ವಾದ ಮಾಡ್ಬೋದಾಗಿದೆ. ಹಾಗೆ ಇಂಥ ಒಂದು ಅವಕಾಶವನ್ನು, ಸದುಪಯೋಗವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಏನಾದರೂ ಪ್ರಮುಖವಾದ ಭೂಮಿ ಸಂಬಂಧಿತ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತವಾದ ಮನೆ, ಭೂಮಿ ಕೊಡುವಂಥ ವಿಚಾರಕ್ಕೆ ಈಗ ಮನಸ್ಸು ಮಾಡಿದರೆ ಖಂಡಿತ ಮಂಗಳನ ಆಶೀರ್ವಾದ ಅವೆಲ್ಲ ಈಗ ನನಸಾಗಲಿದೆ. ಹಾಗಾಗಿ ಜಯ, ಸುಖ, ಲಾಭ, ಯಶಸ್ಸು, ಕೀರ್ತಿ ಮಂಗಳನಿಂದ ನಮಗೆ ಸಿಗಲಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿಗಳಿಂದ ಕಟಕದವರು ಕೊನೆಗಳಿದಕ್ಕಂಥ ಮಂಗಳನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡ್ಬೋದು. ಇನ್ನು ಸಿಂಹರಾಶಿಗೆ ನಿಮ್ಮ ರಾಶಿಯಿಂದ ದಶಮ ಅಥವಾ ಕರ್ಮಸ್ಥಾನದಲ್ಲಿ ಮಿಶ್ರ ಫಲಗಳ ಸೂಚನೆ ಮಂಗಳನು ಕೊಡ್ತಾನೆ. ಹಾಗಾಗಿ ಇಲ್ಲಿ ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸ್ವಲ್ಪ ಏರುಪೇರು ಬರುತ್ತೆ. ವೃತ್ತಿ, ವ್ಯಾಪಾರ, ಉದ್ಯಮದಲ್ಲಿ ಅಡೆತಡೆಗಳು ಬರುವಂಥದ್ದು, ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು. ಇಷ್ಟು ದಿನ ಚೆನ್ನಾಗಿ ನಡೀತಾ ಇದ್ದ ಒಂದು ನಿಮ್ಮ ಉದ್ಯೋಗ ವೃತ್ತಿಗಳಲ್ಲಿ ಅನಿರೀಕ್ಷಿತವಾಗಿ ಏನೋ ಒಂದು ಸಮಸ್ಯೆಗಳು ಬರುವಂಥದ್ದು. ಅದೇ ರೀತಿ ನಿಮ್ಗಲ್ಲಿ ಈಗ ಮನಸ್ಸಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆ, ಋಣಾತ್ಮಕ ಚಿಂತನೆ ಅಥವಾ ಭ್ರಷ್ಟಾಚಾರ, ಅನಾಚಾರ ಮಾಡುವಂಥ ಒಂದು ಮನಸ್ಸು ಸ್ಥಿತಿ ಎಲ್ಲ ನಿರ್ಮಾಣ ಆಗುತ್ತೆ. ಅಥವಾ ಅಂಥ ಮಿತ್ರರ ಅಂಥ ಒಂದು ದುರ್ಬೋಧನೆ ಮಾಡುವಂಥ ಒಂದು ಸಾಹಸ ಆಗುತ್ತೆ. ವಿದ್ಯಾರ್ಥಿ, ಯುವಕರು, ಸಾಧಕರು ಇದ್ದರೆ ಹಾಗೆ ಅವರಿಗೂ ಹಾಗೆ ಮನಸ್ಸಲ್ಲಿ ಸ್ವಲ್ಪ ಈಗ ಸಕಾರಾತ್ಮಕ, ನಕಾರಾತ್ಮಕ ಚಿಂತನೆ, ಋಣಾತ್ಮಕ ಚಿಂತನೆ ಹಾಗೂ ದುಶ್ಚಟ, ದುರ್ವ್ಯಸನಗಳ ಬಗ್ಗೆ, ದುರ್ಬೋಧನೆಗಳ ಬಗ್ಗೆ ಮನಸ್ಸು ಈಗ ಆಕರ್ಷಣೆ ಆಗುತ್ತೆ. ಹಾಗೆ ಇವೆಲ್ಲದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಜೊತೆಗೆ ನಿಮ್ಮ ಮೇಲೆ ಏನಾದರೂ ಕಪ್ಪು ಚುಕ್ಕೆ ಅಥವಾ ಆರೋಪಗಳು ಬರೋದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇದು ನಿಮಗೆ ಶಿಕ್ಷೆಗೆ, ದಂಡಕ್ಕೆ ಅಥವಾ ನಿಮಗೆ ಮನಸ್ಥಿತಿ ಅಥವಾ ಧನಸ್ಥಿತಿಗೆ ಹಾಳಾಗಲಿಕ್ಕೆ ಕಾರಣ ಆಗ್ಬೋದು. ಹಾಗಾಗಿ ಸಿಂಹರಾಶಿಯವರು ಈ ಬಂದು ತಮ್ಮ ಒಂದು ಮಾತು, ನಡವಳಿಕೆ, ಬಾಂಧವ್ಯ ಜೊತೆಗೆ ನಿಮ್ಮ ವೃತ್ತಿ, ಉದ್ಯೋಗದ ಬಗ್ಗೆ ತುಂಬ ಒಂದು ಕಾಳಜಿಯನ್ನು ಗಮನಿಸಬೇಕು. ಯಾವುದೇ ರೀತಿಯ ದೀರ್ಘವಾದ ಬದಲಾವಣೆಗಳಾಗಲಿ ಅಥವಾ ಯಾವುದೇ ರೀತಿಯ ಅನಿರೀಕ್ಷಿತವಾದ ಒಂದು ಬದಲಾವಣೆಗಳಿಗೆ ಕೊಡುಕೊಳ್ಳುವಿಕೆ ಈಗ ಈ 42 ದಿನ ಅಷ್ಟು ಉತ್ತಮವಾಗಿಲ್ಲ. ನಿಮಗೆ ವಿರುದ್ಧ ಪರಿಣಾಮಗಳು ಜಾಸ್ತಿ ಇರುವ ಕಾರಣ ಎಲ್ಲ ವಿಚಾರಕ್ಕೆ ಎಚ್ಚರಿಕೆ ಹೆಜ್ಜೆಬೇಕು. ಮನಸ್ಸಲ್ಲಿ ಚಿಂತೆ, ಆತಂಕ, ಭಯ ಸಹ ಕೆಲವೊಮ್ಮೆ ಮೂಡ್ಬೋದಾಗಿದೆ. ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ಶ್ರುತಿ ಶ್ಲೋಕ ಪ್ರಾರ್ಥನೆಗಳನ್ನು ಅಥವಾ ದಾನ ಧರ್ಮಾದಿಗಳನ್ನು ಸಿಂಹರಾಶಿಯವರು ಅನುಸರಣೆ ಮಾಡಬೇಕು.
ಇನ್ನು ಕನ್ಯಾ ರಾಶಿಗೆ ಮಿಶ್ರ ಫಲಗಳ ಸೂಚನೆ. ನಿಮ್ಮ ರಾಶಿಯಿಂದ ನವಮದಲ್ಲಿ ಆಗುವಂಥ ಪರಿವರ್ತನೆ, ಭಾಗ್ಯಸ್ಥಾನದಲ್ಲಿ ಮಂಗಳನು ಬರ್ತಿದ್ದಂತೆ ಅಲ್ಲಿ ನಮಗೆ ಮಿಶ್ರ ಫಲಗಳ ಚಿಂತನೆ ಹೇಳಲ್ಪಡುತ್ತದೆ. ಅಲ್ಲಿ ನಿಮ್ಮ ವೃತ್ತಿ ಜಗದಲ್ಲಿ ನಿಮಗೆ ಏನಾದರೂ ಚಾಲೆಂಜ್ಗಳು ಬರುವಂಥದ್ದು, ಅಥವಾ ವೃತ್ತಿ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ, ಅಥವಾ ಹಿರಿಯರಿಂದ ಮತ್ತು ಕಿರಿಯರಿಂದ ಇಬ್ಬರಿಂದಲೂ ನಿಮಗೆ ತೊಂದರೆಗಳು, ಅಥವಾ ನಿಮ್ಮ ಕಿರಿಯ ಸಹೋದ್ಯೋಗಿಗಳು ಜೂನಿಯರ್ಗಳು ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ, ನಿಮ್ಮ ಆರೋಪ ಮಾಡೋದಾಗಲಿ ಜರುಗುತ್ತೆ. ಅದೇ ರೀತಿ ಉದ್ಯೋಗದಾರ್ಥಿಗಳಿಗಲ್ಲದೆ ವ್ಯಾಪಾರ ಉದ್ಯಮದವರಿಗೆ ಸಹ ವ್ಯಾಪಾರ ಉದ್ಯಮದಲ್ಲಿ ಸಹ ಕೊರತೆ, ಅಲ್ಲಿ ಸಹ ಹಣಕಾಸಿನ ತೊಂದರೆಗಳು, ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ನಿಮಗೆ ಚಾಲೆಂಜ್ಗಳು ಬರುವಂಥದ್ದಿರುತ್ತೆ. ಆದರೆ ನಿಮಗೆ ಒಂದು ಇಲ್ಲಿ ಸಮಾಧಾನಕರ ವಿಚಾರ ಅಂದರೆ ಕನ್ಯಾ ರಾಶಿಗೆ ಈ ವಾಸಪೂರ್ತಿಗ ಅಥವಾ ಮುಂದೆನೂ ಸಹ ಹಾಗೆ ನಿಮಗೆ ಗುರುಬಲದ ರಕ್ಷಣೆ ಇರುವ ಕಾರಣ ಮಂಗಳನ ಒಂದು ಅಡ್ಡ ಪರಿಣಾಮ ಅಷ್ಟೊಂದು ನಿಮಗೆ ತೊಂದರೆ ಕೊಡಲಿಕ್ಕಿಲ್ಲ. 100ಕ್ಕೆ ಒಂದು 25-30 ಭಾಗ ಕೆಲವರಿಗೆ ತೊಂದರೆ ಸಾಂಕೇತಿಕವಾಗಿ ಕೊಡ್ಬೋದಾಗಿದೆ. ಹಾಗಾಗಿ ಸಾಂಕೇತಿಕವಾದ ಎಚ್ಚರಿಕೆಯಲ್ಲಿ ನೀವು ಇರಬೇಕಾಗುತ್ತೆ. ಹಣಕಾಸಿನ ವಿಚಾರ, ಮಾತು ವಿಚಾರ, ನಡ್ಕೊಂಡು ವಿಚಾರ, ಬಾಂಧವ್ಯದ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಇದಕ್ಕೆ ಅಪರಿಚಿತರಲ್ಲಿ ಯಾವುದೇ ರೀತಿಯ ವ್ಯಾಪಾರ ಮಾಡುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಇಂಥ ಒಂದು ಸಂಯಮವನ್ನು ಕನ್ಯಾ ರಾಶಿಯವರು ಕಾಯ್ದುಕೋಬೇಕು. ಜೊತೆಗೆ ನಿಮ್ಮ ಆಸ್ತಿ, ಒಡವೆ, ವಸ್ತು ಅಥವಾ ದಾಖಲೆ ಪತ್ರ ಇತ್ಯಾದಿಗಳ ಒಂದು ಸಂರಕ್ಷಣೆಯನ್ನು ಮಾಡ್ಕೋಬೇಕು. ಯಾಕಂದರೆ ಅವೆಲ್ಲವೂ ನಿಮ್ಮಿಂದ ಕಳವಾಗುವಂಥದ್ದು, ಕಳ್ಳತನ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಅದೇ ರೀತಿ ನೀವು ಹಣಕಾಸಿನ ಮುಗ್ಗಟ್ಟುಗಳು ಎದುರಾದರೆ ಅದರ ಬಗ್ಗೆ ಸ್ವಲ್ಪ ಒಂದು ಪೂರ್ವಾಪರ ಯೋಚನೆ ಇಲ್ಲದೆ ಹಣಕಾಸಿನ ಸಾಲ ಎತ್ತುವುದಾಗಲಿ ಅಥವಾ ಯಾವುದೇ ವಿಚಾರವನ್ನು ಮಾರಾಟ ಮಾಡೋದಾಗಲಿ ಅದನ್ನು ಪೂರ್ವಾಪರ ಒಂದು ಪರಾಮರ್ಶೆ ಮಾಡ್ಕೋಬೇಕು. ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಕೋಬೋದು ಕನ್ಯಾದವರು. ತುಲಾರಾಶಿಗೆ ಈ ಸಂಕಷ್ಟದ ಸ್ಥಾನವಾದಂಥ ಅಷ್ಟಮದಲ್ಲಿ ಈಗ ಮಂಗಳನು ಪ್ರವೇಶವಾಗುತ್ತಿದ್ದಾನೆ. ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಆಗುವಂಥ ಪರಿವರ್ತನೆ ಕಾರಣ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ಗಂಭೀರವಾದ ಆರೋಗ್ಯ ಸಮಸ್ಯೆ, ಕೆಲವರಿಗೆ BP, ಶುಗರು, ಅಸ್ತಮನ, ಆರ್ಥರೈಟಿಸು, ಜಾಯಿಂಟ್ ಪೇನ್ ಇತ್ಯಾದಿಗಳು ಕಾಣ್ಬೋದು. ಇನ್ನು ನೀವು ಮಾಡತಕ್ಕಂಥ ಉದ್ಯೋಗ, ವೃತ್ತಿ, ವ್ಯಾಪಾರ ಜಾಗದಲ್ಲಿ ನಿಮ್ಮ ಮೇಲೆ ಆಪಾದನೆಗಳು ಬರ್ಬೋದಾಗಿದೆ. ಅದೇ ರೀತಿ ಕೌಟುಂಬಿಕವಾದ ಕಲಹಗಳು ಹೆಚ್ಚಳ ಆಗುವಂಥದ್ದು, ಯಂತ್ರ ವಾಹನದಲ್ಲಿ ಅಪಘಾತ, ಅವಘಡಗಳ ಸಾಧ್ಯತೆ, ಯಂತ್ರ ವಾಹನಗಳ ರಿಪೇರಿಗಳ ಸಾಧ್ಯತೆ ಸಹ ಬರುತ್ತೆ. ಅಂದರೆ ಏಕಕಾಲದಲ್ಲಿ ಒಂದು 2-3 ನಿಮಗೆ ತೊಂದರೆಗಳು ಅಥವಾ ಸಂಕಷ್ಟಗಳು ಬೆನ್ನಿಗೆ ಬರುವಂಥದ್ದಿರುತ್ತೆ. ಮನಸ್ಸಿಗೆ ಆತಂಕ, ಭಯ, ಚಿಂತೆಗಳು ಹೆಚ್ಚಳ ಆಗುತ್ತೆ. ಅದೇ ರೀತಿ ಈ ಒಂದು ಕೆಲವೊಬ್ಬರಿಗೆ ಆಪರೇಷನ್ ಅಥವಾ ಶಸ್ತ್ರಕ್ರಿಯೆ ಮಾಡುವಂಥ ಯಾವುದೇ ರೀತಿ ಅನಾರೋಗ್ಯ ಅಥವಾ ಗಂಭೀರ ಸಮಸ್ಯೆಗಳು ಸಹ ಎದುರಾಗ್ಬೋದು. ಇದೇ ಕಾಲದಲ್ಲಿ ನಿಮಗೆ ಗುರುಬಲದ ಕೊರತೆ ಸಹ ಇರುವ ಕಾರಣ ಅನೇಕ ರೀತಿಯ ಅಡ್ಡ ಪರಿಣಾಮಗಳನ್ನು ಗುರುವಾಗುವಂಥದ್ದು. ಹಾಗಾಗಿ ನೀವು ತನು ಸಂಯಮವನ್ನು ಕಾಪಾಡ್ಕೋಬೇಕು. ಆರೋಗ್ಯ ಸಮಸ್ಯೆಗಳಿದ್ರೆ ಸೂಕ್ತವಾದ ಮುನ್ನೆಚ್ಚರಿಕೆ, ವೈದ್ಯಕೀಯ ತಪಾಸಣೆ ಅಥವಾ ಮುನ್ನೆಚ್ಚರಿಕಾ ಸುರಕ್ಷಾ ಕ್ರಮಗಳನ್ನು, ಪ್ರಿಕಾಷನ್ಗಳನ್ನು ಖಂಡಿತ ಅನುಸಾರ ಮಾಡಬೇಕಾಗತ್ತೆ. ಕೊನೆಗೆ ಹೇಳತಕ್ಕಂತಹ ಮಂಗಳನಿಗೆ ಸಂಬಂಧಿತವಾದ ಭಕ್ತಿ, ಶ್ಲೋಕ, ದಾನ ಧರ್ಮಾದಿಗಳನ್ನು ತುಲಾರಾಶಿಯವರು ಮಾಡಬೇಕಾಗತ್ತೆ. ಇನ್ನು ವೃಶ್ಚಿಕ ರಾಶಿಗೆ ಸಪ್ತಮದ ಸ್ಥಾನ 7ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ, ಇದು ಸಹ ಸಂಕಷ್ಟದ ಸ್ಥಾನ ಆಗಿರುತ್ತೆ. ಇಲ್ಲಿ ಮಂಗಳನು ನಿಮಗೆ ಅನೇಕ ರೀತಿಯ ಬಾಂಧವ್ಯದ ಕೊರತೆಗೆ ಕಾರಣ ಆಗ್ಬೋದು. ವೈಯಕ್ತಿಕ ಬಾಂಧವ್ಯ, ದಾಂಪತ್ಯದ ಬಾಂಧವ್ಯ, ಪತಿ ಪತ್ನಿಯರ ಬಾಂಧವ್ಯ, ಸೋದರ ಸೋದರಿ ಅಥವಾ ತಂದೆ ಮಕ್ಕಳು, ಈ ರೀತಿ ಯಾವುದೇ ರೀತಿಯ ರಿಲೇಷನ್ಗಳು ಆ ರಿಲೇಷನ್ಶಿಪ್ಪನ್ನು ಅಥವಾ ಬಾಂಧವ್ಯವನ್ನು ಕೆಡಿಸುವಂಥ ಕೆಲಸ ಕಾರ್ಯಗಳಾಗ್ತವೆ. ಪರಸ್ಪರಲ್ಲಿ ಭಿನ್ನಾಭಿಪ್ರಾಯ, ಪರಸ್ಪರಲ್ಲಿ ಕಲಹ, ವಾಗ್ವಾದ, ಅಂದರೆ ತಂದೆ ತಾಯಿ, ಗಂಡ ಹೆಂಡತಿ, ಸೋದರ ಸೋದರಿ, ಈಗ ಯಾರ ಜೊತೆನೂ ಬರ್ಬೋದು. ಹಾಗಾಗಿ ನೀವು ಯಾರೆಲ್ಲ ನಿಮ್ಮ ಇಂಟರಾಕ್ಷನ್ಗಳಿರುತ್ತೋ ಅವರೆಲ್ಲರಲ್ಲೂ ಕಲಹ ಬರುವಂಥ ಸಾಧ್ಯತೆ ಈ ಮಂಗಳನಿಂದ ನಿಮಗೆ ಸಪ್ತಮದ ಮಂಗಳನಿಂದ ಬರ್ಬೋದಾಗುತ್ತೆ. ವಿಶೇಷವಾಗಿ ದಂಪತಿಗಳಲ್ಲಿ ಒಂದು ಸಣ್ಣ ಪುಟ್ಟ ಕಾರಣಕ್ಕೂ ಭಿನ್ನಾಭಿಪ್ರಾಯ ಬರೋದಾಗಲಿ, ದಾಂಪತ್ಯದಲ್ಲಿ ಬಿರುಕು ಮೂಡುವಂತಹ ಘಟನೆಗಳೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಸ್ವಲ್ಪ ಎಚ್ಚರದ ಹೆಜ್ಜೆಯನ್ನು ಖಂಡಿತ ವೃಶ್ಚಿಕ ಗಮನಿಸಬೇಕು. ಗುರುಬಲದ ಸಂರಕ್ಷಣೆ ನಿಮಗೆ ಇದೆ. ಈ ವೃಶ್ಚಿಕ ರಾಶಿಗೆ ಗುರುಬಲದ ಒಂದು ವಿಶೇಷವಾದ ಲಾಭ ಇರುವ ಕಾರಣ ಹೆಚ್ಚು ಆತಂಕ ಪಡಬೇಕಾಗಿಲ್ಲ. ಸಾಂಕೇತಿಕವಾದ ಕೆಲವು ಕಲಹ, ವಾಗ್ವಾದ, ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಅವೆಲ್ಲವೂ ಗುರುವಿನ ಅನುಗ್ರಹದಿಂದ ಒಂದು ತಾತ್ಕಾಲಿಕವಾಗಿದ್ದು ಆಮೇಲೆ ನಿವಾರಣೆ ಆಗುತ್ತೆ. ಹಾಗಾಗಿ ವೃಶ್ಚಿಕದವರು ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧ ಸ್ತುತಿ ಶ್ಲೋಕ ಪ್ರಾರ್ಥನೆ ಅನುಷ್ಠಾನಗಳನ್ನು ಮಾಡ್ಬೋದಾಗಿದೆ. ಇನ್ನು ಧನುಸ್ಸು ರಾಶಿಗೆ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಅಥವಾ 6ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ ಲಾಭದಾಯಕವೋ, ಶುಭದಾಯಕವೋ, ಸುಖದಾಯಕವಾಗಿರುತ್ತೆ. ಯಾಕಂದರೆ ಅಲ್ಲಿ ಕೇವಲ ನಾನು ಆಗಲೇ ಹೇಳಿದಂತೆ ನಿಮಗೆ 3 ಸ್ಥಾನಗಳಲ್ಲಿ ಮಾತ್ರ ಮಂಗಳನ ಉತ್ತಮ ಪರಿಣಾಮ. ಆತನು 3, 6, 11ರಲ್ಲಿ ಈಗಾಗಲೇ ಅಲ್ಲಿ 11ರ ಪ್ರಭಾವ ಕಟಕ ರಾಶಿಗೂ, ಅಲ್ಲಿ 3ರ ಪ್ರಭಾವವು ವಿಶೇಷವಾಗಿ ಮೀನರಾಶಿಗೂ ಸಿಗಲಿದೆ. ಧನುರಾಶಿಗೆ ಈಗ 6ನೇ ಪ್ರಭಾವ ಸಿಗುವ ಕಾರಣ ಧನುರಾಶಿಯು ಕಂಡುಕೊಂಡಂಥ ಕೆಲಸ ಕಾರ್ಯಗಳು ಮಂಗಳನಿಂದ ಈ ಬಾರಿ ಆಗಲಿವೆ. ಮನೆ, ಭೂಮಿ, ಯಂತ್ರ, ವಾಹನ, ಉಪಕರಣ ಕೊಳ್ಳುವಂಥದ್ದು, ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗವನ್ನು ಅಭಿವೃದ್ಧಿಪಡಿಸುವಂಥದ್ದು, ಜೊತೆಗೆ ಕೆಲವರಿಗೆ ಮದುವೆಯ ಪ್ರಯತ್ನದಲ್ಲಿ ಯಶಸ್ಸು ಸಿಗುವಂಥದ್ದು, ಮಂಗಳ ಕಾರ್ಯ, ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ಮನೆ, ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಅಥವಾ ಆಸ್ತಿ ವಿವಾದಗಳಿಗೆ ಬಗೆಹರಿಯುವಂಥದ್ದು, ಈ ರೀತಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಉತ್ತಮ ಫಲಗಳನ್ನು ಧನುರಾಶಿಯನ್ನು ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ, ಉದ್ಯಮ, ಹಣಕಾಸು, ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ಯುವಕರು, ಇದಕ್ಕೆ ಸಾಧಕರು, ವಿದ್ಯಾರ್ಥಿಗಳು ಅವರವರೊಂದು ಏನೇನು ಕೋರಿಕೆಗಳು, ಬೇಡಿಕೆಗಳು ಖಂಡಿತ ಈಡೇರುವಂಥ ಸಾಧ್ಯತೆ ಧನುರಾಶಿಯವರಿಗಿರುತ್ತೆ. ಹಾಗಾಗಿ ಅತ್ಯದ್ಭುತವಾದ ಅಪರೂಪದ ಮಂಗಳನ ಆಶೀರ್ವಾದ ನಮ್ಮ ಮೇಲಿರದೆ ಲಾಭ, ಸುಖ, ಜಯ, ಸಿದ್ಧಿ, ಯಶಗಳು ನಿಮ್ಮನಿಗೆ ಸಿಗಲಿವೆ. ನಿಮ್ಮ ವೃತ್ತಿ, ವ್ಯಾಪಾರಕ್ಕೆ ಸಂಬಂಧಿತ ಮಹತ್ತರವಾದ ಬದಲಾವಣೆಗಳು ಸಹ ಈಗ ಕಂಡುಬರುತ್ತೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಧನುರಾಶಿಯವರು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಮಂಗಳನ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಹೇಳ್ಕೋಬೋದು.
ಇನ್ನು ಮಕರ ರಾಶಿಗೆ ಪಂಚಮದ ಮಂಗಳ ಮಿಶ್ರ ಫಲದಾಯಕ. ನಿಮಗೆ ಇಲ್ಲಿ ನಿಮ್ಮ ಬಾಂಧವ್ಯದ ಮೇಲೆ, ನಿಮ್ಮ ರಿಲೇಷನ್ಗಳ ಮೇಲೆ, ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಮೇಲೆ ಸ್ವಲ್ಪ ಕಪ್ಪು ಚುಕ್ಕೆಗಳು, ಅಡ್ಡ ಪರಿಣಾಮಗಳು ಬರ್ಬೋದು. ಬಂಧು ಬಾಂಧವರಲ್ಲಿ ಕಲಹ, ಸೋದರಲ್ಲಿ ಕಲಹಗಳು ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯ ಬರುವಂಥದ್ದು, ಅಥವಾ ತಂದೆಗೆ ಹೇಳಿದ್ದು ಮಕ್ಕಳಿಗೆ ಆಗೋದು, ಅಥವಾ ಮಗಳು ಅಥವಾ ಮಗ ಹೇಳಿದ್ದು ತಂದೆಗೆ ವಿರುದ್ಧವಾಗುವಂಥದ್ದು. ಜೊತೆಗೆ ಇಂತಹ ಒಂದು ಪಿತಾಪುತ್ರ ಅಥವಾ ಪತಿ ಪುತ್ರರ ಒಂದು ಸಂಬಂಧದಲ್ಲಿ ಸಹ ಅಲ್ಲಿ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಇನ್ನು ಉದ್ಯೋಗ ಸ್ಥಳದಲ್ಲಿ ಸಹ ಮೇಲಾಧಿಕಾರಿ ಮತ್ತು ಕಿರಿಯ ವ್ಯಕ್ತಿಗಳು ಸಹ ಭಿನ್ನಾಭಿಪ್ರಾಯ ಬರುವಂಥದ್ದು, ಸೋದರಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು. ಹಾಗಾಗಿ ಅನೇಕ ರೀತಿಯ ಅಭಿಪ್ರಾಯ ಭೇದಗಳು, ಭಿನ್ನಾಭಿಪ್ರಾಯಗಳು ಈ ಕಾಲದಲ್ಲಿ ಬರೋ ಕಾರಣ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸ್ಕೋಬೇಕು. ಜೊತೆಗೆ ಯಾರಿಗೂ ಯಾವುದೇ ರೀತಿಯ ಒಂದು ಅಶ್ಯೂರೆನ್ಸ್ ಕೊಡೋದಾಗಲಿ ಅಥವಾ ವಚನವನ್ನು ಕೊಡೋದಾಗಲಿ ಒಳ್ಳೆಯದಲ್ಲ. ಆ ವಚನವನ್ನು ಪಾಲಿಸಲಿಕ್ಕೆ ನಿಮ್ಮ ಕೈಯಿಂದ ಆಗೋದಿಲ್ಲ. ಹಾಗಾಗಿ ಆ ಬಗ್ಗೆ ಸಹ ಎಚ್ಚರಿಕೆ ವಹಿಸಬೇಕು. ಅಪರಿಚಿತರಲ್ಲಿ ಯಾವುದೇ ರೀತಿಯ ವ್ಯವಹಾರ ಮಾಡಲಿಕ್ಕೆ ಹೋಗಬೇಡಿ, ಅದರಿಂದ ನಿಮಗೆ ತೊಂದರೆಗಳಾಗುವಂಥದ್ದು. ಹಿಂದೆ ಶತ್ರುಗಳಾಗಿದ್ದರೂ ಈಗ ಮಿತ್ರರಾಗುವಂಥ ಒಂದು ಹಾವಣಿಕೆಯಲ್ಲಿ ಬರ್ಬೋದು. ಆದರೆ ಅವರನ್ನು ಪೂರ್ವಾಪರ ವಿಚಾರಿಸ್ಕೊಂಡು ನೀವು ಮಿತ್ರರಾಗಿ ಸೇರಿಸ್ಕೊಳ್ಬೇಕಾಗತ್ತೆ. ಒಟ್ಟಿನಲ್ಲಿ ಎಲ್ಲವೂ ನಿಮ್ಮ ವಿರುದ್ಧವಾಗಿ ಆಗುವಂಥದ್ದು, ಎಲ್ಲದರಲ್ಲೂ ಸಹ ನ್ಯೂನತೆಗಳು, ತೊಂದರೆಗಳು, ಅಡೆತಡೆಗಳು ಬರುವಂಥದ್ದು, ಹಾಗೂ ಎಲ್ಲದರಲ್ಲೂ ಕಲಹ ಅಥವಾ ವಾಗ್ವಾದಗಳು ಏರ್ಪಡುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಖಂಡಿತ ಒಂದು ಎಚ್ಚರಿಕೆಯನ್ನು ಮಕರ ರಾಶಿಯವರು ಗಮನಿಸಬೇಕು. ಕೊನೆಗೆಳೆದಕ್ಕಂಥ ಮಂಗಳನಿಗೆ ಸಂಬಂಧಿಸಿದ ಶ್ಲೋಕ ಪ್ರಾರ್ಥನೆ ಅಳವಡಿಸ್ಕೊಳ್ಬೋದು. ಕುಂಭರಾಶಿಗೆ ಅರ್ಧಾಷ್ಟಮ ಮತ್ತು 4ರ ಸ್ಥಾನ, ನಿಮ್ಮ ರಾಶಿಯಿಂದ 4ರ ಸ್ಥಾನದಲ್ಲಿ ಆಗುವಂಥ ಮಂಗಳನ ಪರಿವರ್ತನೆ ಅನೇಕ ರೀತಿಯ ಸಂಘಿಷ್ಟ ಫಲಗಳನ್ನು ನೀಡ್ಬೋದಾಗಿದೆ. ವ್ಯಾಪಾರ, ಉದ್ಯಮ, ವೃತ್ತಿಯಲ್ಲೆಲ್ಲ ಸ್ವಲ್ಪ ಅಡೆತಡೆಗಳು, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಇನ್ನು ಕೆಲವರಿಗೆ ವೃತ್ತಿ ನಷ್ಟ, ಸ್ಥಾನ ನಷ್ಟ ಅಥವಾ ಕೆಲವು ಟ್ರಾನ್ಸ್ಫರ್ಗಳಾಗುವಂಥದ್ದು, ಇನ್ನು ಕೆಲವೊಬ್ಬರಿಗೆ ಸಾಡೆಸಾತಿಯ ಪ್ರಭಾವ ಇದೇ ಕಾಲದಲ್ಲಿ ಇರುವ ಕಾರಣ ಅನೇಕ ರೀತಿಯ ಅನಾರೋಗ್ಯ ಸಮಸ್ಯೆ, ಮಾತಿನ ಚಕಮಕಿಗಳಾಗುವಂಥದ್ದು, ಜೊತೆಗೆ ಆಸ್ಪತ್ರೆ ಖರ್ಚು, ಕೋರ್ಟ್ ಕಚೇರಿ ಖರ್ಚು, ಸರ್ಕಾರಿ ದಂಡನೆ ಖರ್ಚುಗಳೆಲ್ಲ ಬರುವಂಥದ್ದು, ಆರೋಗ್ಯ ರಕ್ಷಣೆಗೆ ಹಣಗಾಡುವಂಥ ಪರಿಸ್ಥಿತಿ, ನಿಮಗೆ ಯಾವುದಾದ್ರೂ ಸರ್ಜರಿ ಅಥವಾ ಆಪರೇಷನ್ ಆಗುವಂಥ ಒಂದು ಸಾಧ್ಯತೆ ಸಹ ಕೆಲವರಿಗೆ ಕಂಡುಬರುತ್ತೆ. ಇದೇ ಕಾಲದಲ್ಲಿ ನಿಮಗೆ ಆತಂಕ, ಭಯ, ಚಿಂತೆ ಇದ್ದಾಗ ಗುಪ್ತ ಶತ್ರುಗಳು ಬೇರೆ ಬೇರೆ ರೂಪದಲ್ಲಿ ಕಾಡ್ತಾರೆ. ಶತ್ರು ಭಯದ ಒಂದು ಸಾಧ್ಯತೆ ಸಹ ಅಲ್ಲಗಳೆಯುವಂತಿಲ್ಲ. ಹಾಗಾಗಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳನ್ನು, ತೊಂದರೆಗಳನ್ನು ನೀವು ನಿರೀಕ್ಷೆ ಮಾಡಬಹುದಾಗಿದೆ. ಕೊನೆಗೆ ಹೇಳಿದಕ್ಕಂಥ ಮಂಗಳನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ನೀವು ಸಹ ಅಳವಡಿಸ್ಕೋಬೋದು ಈ ಕುಂಭದವರು. ಕೊನೆಯದಾಗಿ ಮೀನರಾಶಿಗೆ ಈ ಅದ್ಭುತ ಫಲ ಬಂದು ಮಂಗಳ ನೀಡಲಿದ್ದಾನೆ. ನಿಮ್ಮ ಅದೃಷ್ಟದಾಯಕವಾದಂಥ ಸ್ಥಾನ ಆಗಿರುವಂತಹ ಅಲ್ಲಿ ತೃತೀಯ ಸ್ಥಾನ, ನಿಮ್ಮ ರಾಶಿಯಿಂದ 3ನೇ ಮೇಲೆ ಇರತಕ್ಕಂಥ ಮಂಗಳನು ಲಾಭ, ಸುಖ, ಜಯ, ಯಶವನ್ನು ಕೊಡಲಿದ್ದಾನೆ. ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆದಿದೆ. ಬಂಧು ಬಾಂಧವರಲ್ಲಿ ಬಾಂಧವ್ಯ ವೃದ್ಧಿ ಆಗುತ್ತೆ. ಸೋದರಿ ವರ್ಗ ಅಂದರೆ ನಿಮ್ಮ ತಂಗಿ, ತಮ್ಮ, ಅಣ್ಣ ಅಥವಾ ನಿಮ್ಮ ಈ ಕಸಿನ್ ಅಂತ ಹೇಳ್ತೀವಿ, ಅಂಥವರೆಲ್ಲ ನಿಮಗೆ ಈಗ ಸಹಾಯಕ್ಕೆ ನಿಲ್ತಾರೆ. ಅಂಥವ್ರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುತ್ತೆ. ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಬೆಸೆಯುವಂಥ ಅವಕಾಶ, ಜೊತೆಗೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮಹಾ ರೀತಿಯ ಬದಲಾವಣೆಗಳು, ಇನ್ನು ಧಾರ್ಮಿಕ ಕ್ಷೇತ್ರ, ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡುವಂಥ, ಸಂದರ್ಶನ ಮಾಡುವಂಥ ಅವಕಾಶ. ಈ ರೀತಿ ಜಯ, ಸುಖ, ಲಾಭ, ಕೀರ್ತಿ, ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಎಲ್ಲವೂ ಮಂಗಳನ ಅನುಗ್ರಹದಿಂದ ಈ ತಿಂಗಳ ಒಂದು 15ರಿಂದ ಜೂನ್ 20ರಿಂದ ಆಗಸ್ಟ್ 2ರವರೆಗೆ 42 ದಿನಗಳ ಅವಧಿಯಲ್ಲಿ ಬರಲಿ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಮೀನರಾಶಿಯವರಿಗೆ ಭೂಮಿ, ಮನೆ, ಯಂತ್ರ, ವಾಹನ ಕೊಡುವಂಥ ಅವಕಾಶ, ಅಥವಾ ಭೂಮಿ, ಮನೆ, ಯಂತ್ರ, ವಾಹನಕ್ಕೆ ಸಂಬಂಧಪಟ್ಟ ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ಳಿಕ್ಕೂ ಈಗ ಮಂಗಳ ಅಥವಾ ಕುಜ ನಿಮಗೆ ಸಹಾಯಕ್ಕೆ ಬಂದಿದೆ. ಇದೆಲ್ಲ ಅಪರೂಪಕ್ಕೆ ಸಿಗುವಂಥ ಅವಕಾಶ. ಸಾಡೆಸಾತಿಯ ಚಕ್ರದಲ್ಲಿದ್ದರೂ ಸಹ ನಿಮಗೆ ಒಂದು ವಿಶೇಷವಾದ ರಿಯಾಯಿತಿ ಅಥವಾ ವಿಶೇಷವಾಗಿ ಒಲವಾಗಿ ಆಗಲೇ ಗುರುಬಲದ ಆಗಮನ ಆಗಿದೆ. ಈ ಗುರುಬಲದ ಬೆನ್ನಿಗೆ ನಿಮಗೆ ಈಗ ಸೂರ್ಯ ಭಗವಂತರು ಸಹ ಅಥವಾ ಈ ಮಂಗಳನು ಸಹ ಈಗ ಆಶೀರ್ವಾದ ಮಾಡುವಂಥ ಘಟನೆಗಳು ಜರುಗುತ್ತವೆ. ಮಂಗಳನ ವಿಶೇಷವಾದ ಆಶೀರ್ವಾದವನ್ನು ಪಡೆದುಕೊಂಡು ನಿಮ್ಮ ಏನಾದರೂ ದೀರ್ಘಕಾಲದ ಕನಸುಗಳನ್ನು ನನಸು ಮಾಡಿಕೊಳ್ಳಿ. ಅದು ಮದುವೆ, ಮುಂಜಿ, ಭೂಮಿ, ಮನೆ, ಯಂತ್ರ, ವಾಹನಕ್ಕೆ ಸಂಬಂಧಿಸಿದ ಒಂದು ಕನಸುಗಳನ್ನು ಈಡೇರಿಸಲಿಕ್ಕೆ ಮಂಗಳ ಸಹಾಯ ಆಗ್ತಾನೆ ಮೀನರಾಶಿಯವರಿಗೆ. ಇಲ್ಲಿವರೆಗೆ 12 ರಾಶಿಗಳಿಗೆ ಸಂಬಂಧಪಟ್ಟು ಮಂಗಳನ ಅಥವಾ ಕುಜನ ವೃಷಭ ರಾಶಿಯಲ್ಲಿರುವಂಥ ಗೋಚಾರ ಫಲವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ 3 ರಾಶಿಗಳಿಗೆ ಉತ್ತಮ ಫಲ, ಉಳಿದ 4 ರಾಶಿಗಳಿಗೆ ಮಿಶ್ರ ಫಲ, ಮತ್ತುಳಿದ 5 ರಾಶಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಈ ಸಮ್ಮಿಶ್ರ ಮತ್ತು ಸಂಕಷ್ಟ ಫಲ ಬಂದಂಥವರು ಆತಂಕ ಪಡುವಂತಿಲ್ಲ. ಈ ಮಂಗಳನಿಗೆ ಸಂಬಂಧಿಸಿದ ಶ್ಲೋಕ ಪ್ರಾರ್ಥನೆ ಪರಿಹಾರ ಮಾರ್ಗಗಳನ್ನು ನೀವು ಅನುಷ್ಠಾನ ಮಾಡಿದರೆ ಖಂಡಿತ ಮಂಗಳ ದೋಷ ನಿವಾರಣೆಯಾಗುತ್ತೆ. ಹಾಗಾಗಿ ಮಂಗಳನು ವಿಶೇಷವಾಗಿ ಅಲ್ಲಿ ಗಣೇಶ, ಸುಬ್ರಹ್ಮಣ್ಯ, ನರಸಿಂಹಸ್ವಾಮಿ, ವೀರಭದ್ರೇಶ್ವರ, ಮುನೇಶ್ವರ, ಕಾಳಭೈರವೇಶ್ವರ ಮುಂತಾದ ಶಕ್ತಿ ದೇವರುಗಳು, ಅಥವಾ ಅದೇ ರೀತಿ ಅಮ್ಮನವರು, ದುರ್ಗಾಂಬಿಕೆ, ಅಣ್ಣಮ್ಮ, ಪರಮೇಶ್ವರಿ, ರಾಜರಾಜೇಶ್ವರಿ ಅಥವಾ ಮಹಾಕಾಳಮ್ಮ, ಚೌಡಮ್ಮ ಮುಂತಾದ ಯಾವುದೇ ರೀತಿಯ ದೇವಿ ಸ್ವರೂಪವನ್ನು ಸಂಕೇತ ಮಾಡುವಂಥ ಶಕ್ತಿಗಳಲ್ಲಿ ಅಡಕವಾಗಿದ್ದಾರೆ. ಅಂದರೆ ಈ ಮಂಗಳನು ಈ ಎಲ್ಲ ಶಕ್ತಿ ಮೂಲನೇ. ಆತನು ಭೂಮಿಯ ಪುತ್ರನಾಗಿದ್ದಾನೆ, ಧರಣಿ ಪುತ್ರನಾಗಿದ್ದಾನೆ. ಆದರೆ ಆತನಲ್ಲಿ ಒಂದು ಶಕ್ತಿಯ ಸಂಕೇತವಾಗಿ ಆತನು ಕುಮಾರಂ ಶಕ್ತಿ ಹಸ್ತಂ,
ತಮ್ ಮಂಗಲಂ ಪ್ರಣಮಾಮ್ಯಹಂ ಅಂತ ಹೇಳ್ತಾರೆ. ಹಾಗಾಗಿ ಯಾವೆಲ್ಲವೂ ನಾವು ಶಕ್ತಿ ದೇವತೆಗಳು ಅಥವಾ ಶಕ್ತಿ ಪೀಠಗಳು ಅಂತ ಅಂದುಕೊಂಡಿದ್ವಿ ಅಂತಹ ಒಂದು ಗಣೇಶ, ಸುಬ್ರಹ್ಮಣ್ಯ, ದೇವಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಸ್ತುತಿ ಶ್ಲೋಕ ಅಥವಾ ಈ ಮಂತ್ರಗಳನ್ನು ಪಠನೆ ಮಾಡೋದು, ಅಂತಹ ದೇವಾಲಯಗಳನ್ನು ಮಂಗಳವಾರ ಸಂದರ್ಶನ ಮಾಡುವಂಥದ್ದು, ಅದು ಅಂಥ ದೇವಾಲಯದಲ್ಲಿ ಯಾವುದೇ ರೀತಿಯ ಅರ್ಚನೆ, ಅಭಿಷೇಕ, ಅಷ್ಟೋತ್ತರ ಶತನಾಮ ಅರ್ಚನೆ ಇತ್ಯಾದಿಗಳನ್ನು ಸಲ್ಲಿಸೋದ್ರಿಂದ ಮಂಗಳನ ಪ್ರೀತ್ಯರ್ಥ ಆಗುತ್ತೆ, ಅದು ಮಂಗಳನಿಗೆ ಸಂಬಂಧಿಸಿದ ದೋಷಗಳು ನಿವಾರಣೆ ಆಗುತ್ತೆ. ಅದೇ ರೀತಿ ಭಕ್ತಿ ಮಾರ್ಗದ ಜೊತೆಗೆ ಮಂಗಳನ ಸ್ತೋತ್ರಗಳು, ಶ್ಲೋಕಗಳು ಇರ್ತವೆ. ಧರಣಿ ಗರ್ಭ ಸಂಭೂತ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂತಂ ಮಂಗಲಂ ಪ್ರಣಮಾಮ್ಯಹಂ ಅನ್ನೋದು ಜನಪ್ರಿಯವಾದ ವೇದವ್ಯಾಸ ಭಗವಾನ್ ರಚಿತವಾದಂಥ ಮಂಗಳನ ಒಂದು ಮಂಗಲಕರವಾದ ಶ್ಲೋಕ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂತಂ ಮಂಗಲಂ ಪ್ರಣಮಾಮ್ಯಹಂ. ಈ ಮಂಗಳನ ಒಂದು ಶ್ಲೋಕವನ್ನು 9 ಬಾರಿ ಆಗಲಿ ಅಥವಾ ನಿಮಗೆ ಇಷ್ಟವಾದಂಥ ಪಠನೆ ಮಾಡೋದ್ರಿಂದ ಉತ್ತಮ ಪರಿಣಾಮಗಳು ಆಗ್ತವೆ. ಇನ್ನು ಇದೇ ರೀತಿ ಈ ಮಂಗಳನ ಪೀಡಾಪರಿಹಾರ ಶ್ಲೋಕ ಅನ್ನೋದು ಜನಪ್ರಿಯವಾಗಿರುತ್ತೆ. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಗ್ರಸ್ತದ ವೃಷ್ಟಿಕೃದ್ ವೃಷ್ಟಿಹರ್ತಾಚ ಪೀಡಾಹರತು ಮೇ ಕುಜಃ ಅಂತೇಳಿ. ಇದೇ ಪೀಡಾಪರಿಹಾರ ಶ್ಲೋಕ ಸರಳವಾಗಿದೆ. ಇದನ್ನು ಹಾಗೆ ನೀವು ಮಂಗಳನಿಗೆ ಸಂಬಂಧಿತವಾದ ಸಂಖ್ಯೆಗಳಾದ 9, 18 ಅಥವಾ 27 ಈ ಒಂದು ಗಣಕದಲ್ಲಿ ಪ್ರಯತ್ನ ಮಾಡ್ಬೋದಾಗಿದೆ. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಗ್ರಸ್ತದ ವೃಷ್ಟಿಕೃದ್ ವೃಷ್ಟಿಹರ್ತಾಚ ಪೀಡಾಹರತು ಮೇ ಕುಜಃ ಅಂತೇಳಿ ಆ ಅಂಗಾರಕನ ಕುಜನ್ನು ಪ್ರಾರ್ಥನೆ ಮಾಡುವಂಥದ್ದು. ಇದು ಪ್ರಾರ್ಥನಾ ಮಾರ್ಗ, ಭಕ್ತಿ ಮಾರ್ಗದ ಜೊತೆಗೆ ದಾನ ಧರ್ಮದ ಮಾರ್ಗದ ಆಸಕ್ತಿಯುಳ್ಳವರು ಮಂಗಳನ ಸಂಬಂಧಿತವಾದ ಧಾನ್ಯ, ತೊಗರಿ ಬೇಳೆ ಅಥವಾ ತೊಗರಿ ಕಾಳು ಯಾವುದಾಗುತ್ತೆ ಅಂಥ ತೊಗರಿ ಬೇಳೆ, ತೊಗರಿ ಕಾಳನ್ನು ನೀವು ಯಾರು ಬಡಬಗ್ಗರು, ಅನಾಥರು, ಆಶ್ರಮಗಳು ಅಥವಾ ಇನ್ನಿತರ ಸೇವಾ ಸಂಸ್ಥೆಗಳಿಗೆ ನೀವು ತೊಗರಿ ಬೇಳೆನ ದಾನವಾಗಿ ಕೊಡುವಂಥದ್ದು. ಅದೇ ರೀತಿ ಮಂಗಳನ ಸಂಬಂಧಿತವಾದ ಕೆಂಪು ಧಾನ್ಯ, ಕೆಂಪು ಹಣ್ಣು ಹಂಪಲುಗಳು, ಕೆಂಪು ವಸ್ತ್ರಗಳು, ಕೆಂಪು ಬಟ್ಟೆ ಬರೆ ಇತ್ಯಾದಿಗಳನ್ನು ಸಹ ಅವಶ್ಯಕತೆ ಉಳ್ಳವರಿಗೆ ದಾನವಾಗಿ ಕೊಡುವಂಥದ್ದು. ಇನ್ನು ಮಂಗಳನು ವಿಶೇಷವಾಗಿ ರಕ್ತದಾನಕ್ಕೆ ಸಹ ಕಾರಕನಾಗಿದ್ದಾನೆ. ಹಾಗಾಗಿ ರಕ್ತದಾನ ಸಹ ಒಂದು ಜೀವದಾನ ಮಾಡುವಂಥ ಅಪೂರ್ವದ ದಾನವಾಗಿದೆ. ರಕ್ತದಾನ ಸಹ ಮಂಗಳನ ಪ್ರೀತ್ಯರ್ಥವಾಗುತ್ತೆ. ಇನ್ನು ಯಾರೊಬ್ಬರಿಗೆ ತಮ್ಮ ಒಂದು ವೃತ್ತಿಗೆ ಸಂಬಂಧಪಟ್ಟು ಅಥವಾ ಇನ್ನಿತರ ಸ್ಥಳದಲ್ಲಿ ಈ ಸೆಕ್ಯೂರಿಟಿ, ಪೊಲೀಸು, ಸೈನ್ಯ, ಮಿಲಿಟರಿ ಮುಂತಾದ ಒಂದು ಇಂಟರ್ಯಾಕ್ಷನ್ಗಳು ಅಥವಾ ಅವರ ಒಂದು ಸಂಯೋಗ ಇರುತ್ತೋ ಅಂಥ ಜನರು ಈ ಒಂದು ಸೈನ್ಯ, ಮಿಲಿಟರಿ ಅಥವಾ ವಾಚ್ಮ್ಯಾನು, ಸೆಕ್ಯೂರಿಟಿ, ಪೊಲೀಸ್ ಮುಂತಾದ ವೃತ್ತಿಯವರಿಗೆ ಯಾವುದೇ ರೀತಿಯ ಕೃತಜ್ಞತೆ ಅಂದರೆ ಥ್ಯಾಂಕ್ಸ್ ಹೇಳೋದಾಗಲಿ, ಅವರಿಗೆ ಏನಾದರೂ ನಿಮ್ಮ ಕಡೆಯಿಂದ ಉಡುಗೊರೆ ಕೊಡುಗೆಗಳನ್ನು ಕೊಡೋದನ್ನು ಸಹ ಮಾಡ್ಬೋದು. ಜೊತೆಗೆ ಅವರ ಜೊತೆಗೆ ಯಾವುದೇ ರೀತಿಯ ವಾಗ್ವಾದ, ಕಲಹ, ನಿಂದನೆಗಳನ್ನು ಇಂಥ ಒಂದು ವ್ಯಕ್ತಿಗಳನ್ನು ಮಾಡಬಾರ್ದು. ಅದೇ ರೀತಿ ಕ್ರೀಡಾಪಟುಗಳು, ಸ್ಪೋರ್ಟ್ಸು, ಅಥ್ಲೆಟ್ಸ್ಗಳು ಸಹ ಮಂಗಳನ ಒಂದು ಕಾರ್ಯಕರ್ತದಲ್ಲಿ ಬರ್ತಾರೆ. ಅಂಥವರನ್ನು ಗೌರವಿಸಿ ಸಹ ಮಂಗಳನ ಒಂದು ಕಾರ್ಯಕರ್ತಕ್ಕೆ ಒಳ್ಳೆಯದಾಗುತ್ತೆ. ಈ ರೀತಿ ನಾವು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ ಅಥವಾ ಇನ್ನೊಬ್ಬರ ಜೊತೆಗೆ ಉತ್ತಮವಾದ ಬಾಂಧವ್ಯದ ಮಾರ್ಗದ ಮೂಲಕ ಮಂಗಳನ ಅವಲಂಬನೆ ಮಾಡ್ಬೋದು. ನಮಗೆಲ್ಲರಿಗೂ ಆ ಮಂಗಳನ ವೃಷಭವಾಸದ ಕಾಲದಲ್ಲಿ ಆಯುರಾರೋಗ್ಯ, ಶಕೀರ್ತಿ, ಜಯಲಾಭ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ವಾಹಿನಿಯನ್ನು ಅವರು ನಿರಂತರ ಪ್ರೋತ್ಸಾಹಿಸಿದರೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು ಪ್ರೋತ್ಸಾಹಿಸಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.